ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 29. ಅಕ್ಷಯ್ ತಾನು ಒಬ್ಬನೇ ಏತಿಯಂತೆ ಕಾಣುವ ಆ ಪ್ರಾಣಿಯ ಜೊತೆ ನಡೆಯುತ್ತಾ ಇದ್ದ. ಅವನಿಗೆ ಎಷ್ಟು ದೂರ ನಡೆಯಬೇಕು ಅದೂ ಸಹ ಗೊತ್ತಿಲ್ಲ. ಏನಾದರೂ ಕೇಳುವ ಎಂದರೆ ಅದು ಚಿಂಪಾಂಜಿಯಂತೆ ಕಾಣುತ್ತಾ ಇರುವ ಏತಿ. ಅದನ್ನೇನು ಕೇಳುವುದು ಅನ್ನಿಸಿತು ಅವನಿಗೆ. ಅಷ್ಟಕ್ಕೂ ಅದು ಮನುಷ್ಯನಲ್ಲ ಮಾತನಾಡಲು. ಹೊರಡುವಾಗಲೇ ಒಂದು ವಿಚಿತ್ರ. ಎದುರಿಗೆ ಕಾಣುತ್ತಾ ಇದ್ದ ದೇವಾಲಯದ ರೀತಿಯ ರಚನೆಯ ಒಳಗೆ ಆ ಪ್ರಾಣಿಯ ಜೊತೆ ಪ್ರವೇಶ ಮಾಡಿದ ಅಕ್ಷಯ್. ದೇವಾಲಯವನ್ನು ಪೂರ್ತಿ ಮರದ ಬೇರುಗಳು ಆಕ್ರಮಿಸಿ ದ್ವಾರದ ಸಮೀಪ ಮಾತ್ರ ಬೇರುಗಳು ಮುಚ್ಚಿರಲಿಲ್ಲ. ಒಳಗೆ ಪ್ರವೇಶಿಸಿದ ನಂತರ ಎದುರಿಗೆ ಮತ್ತೊಂದು ಬಾಗಿಲು ಕಾಣಿಸಿತು. ಎದುರಿಗೆ ಕಾಣುತ್ತಾ ಇರುವ ಮತ್ತೊಂದು ಬಾಗಿಲ ಮೂಲಕ ಹೊರಬರುವುದು ಅಂದುಕೊಳ್ಳುತ್ತಿರುವಾಗಲೇ ಏತಿ ನೇರವಾಗಿ ಬಾಗಿಲ ಕಡೆ ಹೋಗುವ ಬದಲಿಗೆ ಬಲಕ್ಕೆ ತಿರುಗಿತು, ಮರದ ಬೇರಿನ ಕಡೆಗೆ. ಇದೇನು ಎಂದು ಹಿಂದೆ ಹೋದ. ಮರದ ಬೇರಿನ ನಡುವೆ ಇದ್ದ ಜಾಗದಲ್ಲಿ ನಡೆದರೆ ಹಿಂಭಾಗದಲ್ಲಿ ಮತ್ತೊಂದು ಬಾಗಿಲು ಕಾಣಿಸಿತು. ಆದರೆ ಅಲ್ಲಿ ಪೂರ್ತಿ ಕತ್ತಲಿದ್ದ ಕಾರಣ ಬಾಗಿಲು ಇರುವುದು ಕಾಣುವ ಸಂಭವ ಇರಲಿಲ್ಲ. ಏತಿ ಸರಾಗವಾಗಿ ಆ ಬಾಗಿಲ ಒಳಗೆ ಹೋಗುವಾಗ ಅಕ್ಷಯ್ ಸಹ ಹಿಂಬಾಲಿಸಿದ. ಅದು ಉದ್ದನೆ ಗುಹೆ ಅಥವಾ ಯಾವುದೋ ಗಣಿಯಲ್ಲಿ ಇರುವ ಸುರಂಗದಂತೆ ಎಂದುಕೊಳ್ಳುವಾಗ ಆಶ್ಚರ್ಯ ಎನ್ನುವಂತೆ ಆ ಗುಹೆಯಲ್ಲಿ ಬೆಳಕು ಸಹ ಇದ್ದಿತು. ಆ ದಾರಿಯಲ್ಲಿ ಮುಂದುವರೆದರು ಇಬ್ಬರು. ಸುಮಾರು ಅರ್ಧ ಮೈಲಿಯಷ್ಟು ದೂರ ಅದೇ ಸುರಂಗದಲ್ಲಿ ನಡೆಯುವಾಗ ಇದ್ದಕ್ಕಿದ್ದ ಹಾಗೆ ಎನ್ನುವಂತೆ ಇವರು ಯಾವುದೋ ಕಣಿವೆಯನ್ನು ಪ್ರವೇಶಿಸಿದ್ದರು. ಸುತ್ತಲೂ ಕಾಣುತ್ತಾ ಇರುವ ಪರ್ವತಗಳ ಸಾಲು, ಅದರ ಮೇಲ್ಭಾಗದಲ್ಲಿ ಇವರಿಬ್ಬರೂ ನಡೆದಿದ್ದರು. ಆಶ್ಚರ್ಯ ಎನ್ನುವಂತೆ ಅಲ್ಲಿ ನಡೆಯಲು ಕಾಲುದಾರಿ ಇದ್ದಿತು. ಅಂದರೆ ಯಾರೋ ಉಪಯೋಗಿಸುತ್ತಾ ಇರುವ ದಾರಿ ಇದು. ಇಂತಹ ಹಿಮಾಲಯದ ಹೆಸರೇ ಗೊತ್ತಿರದ, ಜನರು ಕಾಲಿಡಲು ಸಾಧ್ಯವಿಲ್ಲದ ಜಾಗದಲ್ಲಿ ಕಾಲುದಾರಿ ಒಂದರಲ್ಲಿ ಇಬ್ಬರು ನಡೆದರು. ಇವನಿಗೆ ಅರ್ಥವಾಗಿತ್ತು. ಏತಿ ತಾನು ನಿಧಾನವಾಗಿ ನಡೆಯುತ್ತಾ ಇದೆ. ಅದು ಇರುವ ಎತ್ತರಕ್ಕೆ ಅದರ ಕಾಲುಗಳನ್ನು ನೋಡುವಾಗ ಅಕ್ಷಯ್ಗೆ ಅನ್ನಿಸಿತು. ಅದು ಸಾಧಾರಣ ವೇಗದಲ್ಲಿ ನಡೆದರೂ ಸಹ ತಾನು ಅದರ ಜೊತೆ 20-30 ಮೈಲಿ ವೇಗದಲ್ಲಿ ಓಡಬೇಕಾಗುತ್ತದೆ. ಅವನಿಗೆ ನಗು ಬಂದಿತು. ಮನೆಯಿಂದ ಹೊರಗೆ ಬಂದಾಗ ತಮ್ಮ ಚಿಕ್ಕ ಮಗುವು ನಡೆಯುವಾಗ ಅದರ ವೇಗಕ್ಕೆ ನಡೆಯುತ್ತಾ ಇರುವ ಎತ್ತರದ ತಂದೆ ತಾಯಿಯ ರೀತಿ ಅದು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನಾನು ಜೊತೆಗೆ ಹೋಗುತ್ತಾ ಇರುವುದನ್ನು ಆಗಾಗ್ಗೆ ನೋಡಿ ಖಾತರಿಪಡಿಸಿಕೊಳ್ಳುತ್ತಾ ಇದ್ದಿತು. ಅಕ್ಷಯ್ ಈಗ ಒಂಟಿತನ ತಡೆಯಲಾರದೆ ಅದೇ ಏತಿಯ ಜೊತೆ ಮಾತನಾಡಲು ನಿರ್ಧರಿಸಿದ. ಅದಕ್ಕೆ ಮಾತು ಬರದಿದ್ದರೆ ಏನಾಯಿತು? ನಾನು ಅದರ ಜೊತೆ ಮಾತನಾಡಬಹುದು. ಅದಕ್ಕೆ ಅರ್ಥವಾಗುತ್ತದೋ ಇಲ್ಲವೋ ಯಾರಿಗೆ ಗೊತ್ತು ಎಂದುಕೊಂಡು ತನ್ನ ಕನ್ನಡ ಭಾಷೆಯಲ್ಲಿ ಪ್ರಾರಂಭ ಮಾಡಿದ. ನೋಡು, ನಿನ್ನನ್ನು ಏನೆಂದು ಕರೆಯಬೇಕು ಗೊತ್ತಿಲ್ಲ. ಏತಿ ಎಂದರೆ ಸರಿಯಾಗದು. ಮನೆಯಲ್ಲಿ ಹಿರಿಯರಿಗೆ ಕರೆಯುವ ಹಾಗೆ ದೊಡ್ಡಪ್ಪ ಎಂದರೆ ನಿನಗೆ ಅರ್ಥವಾಗುವುದೋ ಇಲ್ಲವೋ ಗೊತ್ತಿಲ್ಲ. ನಾವು ಎಲ್ಲಿರುವೆವು ಎಂದು ಸಹ ನನಗೆ ಗೊತ್ತಿಲ್ಲ. ಪುನಃ ಹಿಂದೆ ಹೋಗುವೆನೋ ಇಲ್ಲವೋ ಅದೂ ಸಹ ಗೊತ್ತಿಲ್ಲ. ಈ ಎಲ್ಲ ಗೊತ್ತಿಲ್ಲಗಳ ಜೊತೆ ನಿನ್ನನ್ನು ಮಾತನಾಡಿಸುತ್ತಾ ಇರುವೆ ನೋಡು, ಅದು ಸಹ ಏಕೆ ಎಂದು ಗೊತ್ತಿಲ್ಲ. ಏತಿ ಅವನ ಕಡೆ ನೋಡಿತು. ಅದರ ಮುಖಭಾವ ನೋಡುವಾಗ ಅಕ್ಷಯ್ಗೆ ತನ್ನ ಭಾಷೆ ಅದಕ್ಕೆ ತಿಳಿಯುತ್ತಾ ಇದೆಯೋ ಇಲ್ಲವೋ ಗೊತ್ತಾಗಲಿಲ್ಲ. ನೋಡು, ಈ ಸಲ ಅದ್ಯಾವ ಗಳಿಗೆಯಲ್ಲಿ ಪ್ರಯಾಣ ಹೊರಟೆನೋ ಗೊತ್ತಿಲ್ಲ. ಎಂದೂ ಇಲ್ಲದೆ ಅಮ್ಮ ನಾನು ಪುನಃ ಹಿಂದೆ ಬರುವುದಿಲ್ಲ ಎನ್ನುವಂತೆ ಮಾತನಾಡಿದಳು. ಅಪ್ಪ ಅಮ್ಮ ಇಬ್ಬರೂ ಸಹ ರೈಲು ನಿಲ್ದಾಣಕ್ಕೆ ಬಂದು ಕಳುಹಿಸಿಕೊಟ್ಟರು. ಅಲ್ಲಿಂದ ಹೊರಟವನು ಯಾರ್ಯಾರು ಎಂದು ಗೊತ್ತಿಲ್ಲದೆ ಅವರ ಜೊತೆಯೆಲ್ಲ ನಡೆದೆ. ಮನು ಇದ್ದ, ಅವನು ಬದರಿಯವರೆಗೂ ಜೊತೆಗೆ ಬಂದ. ಜೊತೆಗೆ ಶಂಕರಪಾಂಡೆ ಇದ್ದ. ನಂತರ ನಾನು ಮನುವನ್ನು ಬಿಟ್ಟು ಹೊರಟೆ. ಅಲ್ಲಿಂದ ಯಾರೋ ಕೇದಾರನಾಥ ಎನ್ನುವರ ಜೊತೆ ಹೊರಟೆ. ಅವರು ನನ್ನನ್ನು ಎಲ್ಲಿಯೋ ಮುಟ್ಟಿಸಿ ಹೋದರು. ಅಲ್ಲಿಂದ ಅಭಾ ಜೊತೆ ಸುತ್ತಾಡಿದೆ. ಅವನು ಕರೆದ ಎಂದು ಕಣಿವೆಯ ಒಳಗೆ ಇಳಿದು ಬಿಟ್ಟೆ. ಇದರ ಆಳ ಸಹ ಗೊತ್ತಿಲ್ಲದೆ ಅವನ ಜೊತೆ ಹೊರಟೆ. ಅವನ ಜೊತೆ ಹೊರಡುವಾಗ ಹೀಗೆ ಶಾಂಗ್ರಿಲಾ ಎನ್ನುವ ಹೆಸರೂ ಸಹ ಕೇಳಿರಲಿಲ್ಲ. ಅದಕ್ಕೆ ಎಷ್ಟೋ ಹೆಸರಂತೆ. ಅದೊಂದು ಲೋಕವಂತೆ ಎನ್ನುವ ಕಲ್ಪನೆಯ ಕತೆ ಅವನ ಬಾಯಲ್ಲೇ ಕೇಳಿದೆ. ಕಡೆಗೆ ನೋಡಿದರೆ ಅವೆಲ್ಲ ಕಲ್ಪನೆಯೆಲ್ಲ ನಿಜ ಎಂದಾಗುತ್ತಾ ಇದೆ. ನಾನು ಈಗ ಅಲ್ಲಿಗೆ ಹೊರಟಿರುವೆ ನಿನ್ನ ಜೊತೆ. ಅಲ್ಲಿ ಏನಿದೆ ಎಂದೂ ಸಹ ತಿಳಿಯದೆ. ಕಡೆಗೆ ನೋಡುವಾಗ ಅಭಾ ಸಹ ನನ್ನಿಂದ ದೂರವಾದ. ಈಗ ನಿನ್ನ ಜೊತೆ ಹೊರಟಿರುವೆ. ನೀನು ಯಾರು, ನಿನ್ನ ಹೆಸರು ಏನು ಎಂದು ಸಹ ನನಗೆ ಗೊತ್ತಿಲ್ಲ. ನಿನ್ನನ್ನು ಕೇಳುವಂತೆ ಸಹ ಇಲ್ಲ. ಹೋಗಲಿ, ನಿನ್ನನ್ನು ದಾದಾ ಎಂದು ಕರೆಯಲೇ? ಏತಿಯನ್ನು ನೋಡಿದ. ಏತಿ ಸಹ ಅಕ್ಷಯನನ್ನು ದೀರ್ಘವಾಗಿ ನೋಡಿತು. ಸರಿ, ನೀನು ಮಾತನಾಡಲಾರೆ. ನಿನಗೆ ಒಪ್ಪಿಗೆ ಎಂದುಕೊಳ್ಳುವೆ. ನಿನ್ನನ್ನು ದಾದಾ ಎಂದು ಕರೆಯುವೆ. ಹಿಂದಿಯಲ್ಲಿ ಹಾಗೆಂದರೆ ದೊಡ್ಡಪ್ಪ ಎಂದು.
ಅಕ್ಷಯ್ ಮತ್ತೆ ಸುತ್ತಲೂ ನೋಡಿದ. ತಾನು ಹಿಮಾಲಯದ ಯಾವುದೋ ಶಿಖರದ ಮೇಲೆ ನಡೆದಿರುವೆ, ಆದರೆ ಅದರ ಹೆಸರು ತನಗೆ ಗೊತ್ತಿಲ್ಲ. ಅಥವಾ ಹೆಸರು ಇದೆಯೋ ಇಲ್ಲವೋ, ಹೆಸರೇ ಇರದ ಶಿಖರವೋ ಅದೂ ತಿಳಿಯದು. ದೂರದಲ್ಲಿ ಒಂದು ಶಿಖರ ಚಿನ್ನದ ವರ್ಣದಲ್ಲಿ ಹೊಳೆಯುತ್ತಾ ಇದ್ದು, ಅದರ ತುದಿ ಮಾತ್ರ ಕಾಣಿಸುತ್ತಾ ಇದ್ದಿತು. ಬಿಸಿಲು ಬೀಳುತ್ತಾ ಅದು ಹೊಳೆಯುತ್ತಾ ಇದ್ದಿತು. ದಾದಾ, ನಾವು ಇನ್ನೂ ಎಷ್ಟು ದೂರ ನಡೆಯಬೇಕು ಎಂದ. ಏತಿ ಅಕ್ಷಯನತ್ತ ಒಮ್ಮೆ ನೋಡಿತು. ಇನ್ನೂ ಸ್ವಲ್ಪ ದೂರ ಮಾತ್ರ ಎನ್ನುವಂತೆ. ನಂತರ ಮುಂದೆ ನಿಧಾನವಾಗಿ ನಡೆಯಿತು. ಸ್ವಲ್ಪ ದೂರ ನಡೆದಂತೆ ದೂರದಲ್ಲಿದ್ದ ಚಿನ್ನದ ವರ್ಣದ ಶಿಖರ ಸ್ಪಷ್ಟವಾಯಿತು. ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಚಿನ್ನದ ವರ್ಣದಲ್ಲಿ ಬೆಟ್ಟ ಹೊಳೆಯುತ್ತಿರುವುದನ್ನು ಕಾಣುವಾಗ ಅಕ್ಷಯ್ ಕೇಳಿದ. ದಾದಾ, ಅಲ್ಲಿ ಕಾಣುತ್ತಾ ಇರುವುದು ಕೈಲಾಸ ಪರ್ವತವಲ್ಲವೇ? ಮೇರು ಪರ್ವತ ಎಂದು ಸಹ ಕರೆಯುವರು. ಏತಿ ಅವನತ್ತ ಒಮ್ಮೆ ನೋಡಿತು. ಅದರ ಮುಖಭಾವ ನೋಡುವಾಗ ಹೌದು ಎನ್ನುವಂತೆ ಇದ್ದಿತು. ಅಕ್ಷಯ್ ಮುಂದೆ ನಡೆಯುತ್ತಾ ಇರುವಂತೆ ಕೈಲಾಸ ಪರ್ವತ ಸ್ಪಷ್ಟವಾಗಿತ್ತು. ಅಲ್ಲಿಗೆ ತಾನು ಎಲ್ಲಿಯೋ ಕೈಲಾಸ ಪರ್ವತದ ಪರಿಧಿಯಲ್ಲಿ ಇರುವೆ. ನಮಗೆ ಕೈಲಾಸ ಪರ್ವತ ಕಾಣಿಸುವುದಾದರೆ ಈ ಶಾಂಗ್ರಿಲಾ ಕಣಿವೆ ಕೈಲಾಸ ಪರ್ವತ ಯಾತ್ರಿಗಳಿಗೆ ಕಾಣಿಸಬೇಕಲ್ಲವೇ? ಆದರೆ ಶಾಂಗ್ರಿಲಾ ಹೊರಗಿನ ಪ್ರಪಂಚಕ್ಕೆ ಏಕೆ ಕಾಣಿಸುವುದಿಲ್ಲ ಎಂದು ಅಕ್ಷಯ್ಗೆ ಅರ್ಥವಾಗಲಿಲ್ಲ. ಇವರಿಬ್ಬರು ನಡೆಯುತ್ತಾ ಇದ್ದ ಹಾದಿಯಂತೂ ಅದ್ಭುತವಾಗಿತ್ತು. ಪರ್ವತದ ಶಿಖರದ ಪಕ್ಕ ನಡೆಯುತ್ತಾ ಇದ್ದರು. ಆದರೆ ಅಕ್ಷಯ್ಗೆ ತಾನು ನಡೆಯುತ್ತಾ ಇರುವ ಶಿಖರದ ಹೆಸರು ಮಾತ್ರ ಗೊತ್ತಿಲ್ಲ. ನಡೆಯುತ್ತಾ ಇರುವಂತೆ ನದಿಯೊಂದು ಪಕ್ಕದಲ್ಲಿ ಹರಿಯುತ್ತಾ ಇರುವುದು ತಕ್ಷಣ ಗೊತ್ತಾಯಿತು. ಇಲ್ಲಿನವರೆಗೂ ಕಾಣದಿದ್ದ ನದಿ ಈಗ ಇದ್ದಕ್ಕಿದ್ದಂತೆ ಗೋಚರಿಸಿತು. ಆದರೆ ಅದು 100 ಅಡಿ ಕೆಳಗೆ ಇದ್ದಿತು. ಹಾಗಾಗಿ ಅದು ಹರಿಯುತ್ತಾ ಇರುವ ನೀರಿನ ಶಬ್ದ ತನಗೆ ಕೇಳಿಸಲಿಲ್ಲ ಅಂದುಕೊಂಡ ಅಕ್ಷಯ್. ಈ ನದಿಯನ್ನಂತೂ ದಾಟಿ ಆ ಕಡೆ ಹೋಗುವುದು ಸಾಧ್ಯವೇ ಇಲ್ಲದ ಮಾತು. ಅಕ್ಷಯ್ ಯೋಚಿಸಿದ. ಇವರು ನಡೆಯುತ್ತಾ ಇರುವಂತೆ ನದಿ ಹರಿಯುತ್ತಾ ಇರುವ ಕಣಿವೆಯ ಅಗಲ ಚಿಕ್ಕದಾಗುತ್ತಾ ಇದ್ದಿತು. ಬಂಡೆಗಳನ್ನು ಕೊರೆದು ಸುಮಾರು ಆಳದಲ್ಲಿ ಹರಿಯುತ್ತಾ ಇರುವ ನದಿಯ ಶಬ್ದ ಮಾತ್ರ ಸಣ್ಣಗೆ ಜುಳು ಜುಳು ಎನ್ನುವಂತೆ. ತೀರಾ ದಡದ ಹತ್ತಿರ ಹೋಗಿ ಬಗ್ಗಿ ನೋಡದ ಹೊರತು ನದಿ ಪಕ್ಕದಲ್ಲೇ ಇದ್ದರೂ ಗೊತ್ತಾಗುತ್ತಾ ಇಲ್ಲ. ಈಗ ಏತಿ ನದಿಯ ಪಾತ್ರದ ಕಡೆ ನಡೆಯುತ್ತಾ ಇದ್ದಿತು. ಇದೇನು ಇದು ನದಿಯ ಕಡೆ ನಡೆಯುತ್ತಾ ಇದೆ? ಇದು ತೀರಾ ಇಳಿಜಾರು. ಆದರೆ ಏತಿಯನ್ನು ನೋಡಿದರೆ ನದಿ ದಾಟುವ ಯೋಚನೆಯಲ್ಲಿರುವಂತಿದೆ. ಕೆಳಗೆ ಬಿದ್ದರೆ ಮೂಳೆ ಸಹ ಸಿಕ್ಕದು. ಅಗಲ 30-40 ಅಡಿ ಇದೆ. ಇದನ್ನು ದಾಟುವುದಾದರೂ ಹೇಗೆ? ಏನು ಸೇತುವೆ ಇದೆಯೇ ಇಲ್ಲಿ ಎಂದು ಅಕ್ಷಯ್ ಯೋಚಿಸುತ್ತಾ ಇದ್ದ. ಕಣಿವೆಯ ಪಕ್ಕ ಹೋಗಿ ನಿಂತಿತು. ಇದೇನು ಇಲ್ಲಿಂದ ಆ ಕಡೆ ಹಾರುವ ಯೋಚನೆಯಲ್ಲಿದೆ ಎಂದುಕೊಂಡ ಅಕ್ಷಯ್. ಈ ಏತಿ ಇರುವ ಎತ್ತರಕ್ಕೆ ಮನಸ್ಸು ಮಾಡಿದರೆ ಹಾರಿ ಬಿಡುವುದೋ ಏನೋ ಅವನು ಅಂದುಕೊಂಡ. ಆದರೆ ಅಂತಹದು ಏನೂ ಆಗಲಿಲ್ಲ. ಏತಿ ಅಕ್ಷಯನತ್ತ ನೋಡಿ ಎದುರು ದಡದತ್ತ ತನ್ನ ಕೈ ತೋರಿಸಿತು. ಏನು ಎಂದು ಗಮನಿಸಿದ. ಮತ್ತೊಂದು ಕಡೆ ದೊಡ್ಡದೊಂದು ಕಂಬ ಮೇಲೇಳುತ್ತಾ ಇದ್ದಿತು. ದೂರದಿಂದ ನೋಡುವಾಗಲೂ ಅದು ಕಡಿಮೆ ಎಂದರೂ 30-40 ಅಡಿ ಇರಬಹುದು. ಮೇಲೆದ್ದ ಕಂಬ ಇತ್ತ ಅಕ್ಷಯ್ ಕಡೆ ಬಾಗುತ್ತಾ ಇದ್ದಿತು. ನೋಡುತ್ತಾ ಇರುವಂತೆ ಅಷ್ಟು ದೊಡ್ಡ ಮರದ ಕಂಬದ ಕೊನೆ ನಿಧಾನವಾಗಿ ಈ ಕಡೆಯ ದಡದ ಮೇಲೆ ಕೂರುತ್ತಾ ಕಣಿವೆಯ ಮೇಲೆ ಈ ಕಡೆಯಿಂದ ಆ ಕಡೆ ದಾಟಲು ಸೇತುವೆ ಒಂದು ನಿರ್ಮಾಣವಾಯಿತು. ಏತಿ ಅದರ ಮೇಲೆ ನಡೆಯುವಂತೆ ಅಕ್ಷಯನತ್ತ ನೋಡಿತು. ಅಕ್ಷಯ್ ಈಗ ಮರದ ಸೇತುವೆಯನ್ನು ಹತ್ತಿದ. ಅದರ ಅಗಲವೇ 5 ಅಡಿಗಳಷ್ಟು ಇದ್ದು ಉದ್ದ ಈ ಕಡೆಯಿಂದ ಆ ಕಡೆ ಸುಮಾರು 40 ಅಡಿ ಇರಬಹುದು. ಯಾವ ಆತಂಕ ಇಲ್ಲದೆ ಅಕ್ಷಯ್ ಅತ್ತ ಸಾಗಿದ. ಹಿಂದೆ ನೋಡುವಾಗ ಏತಿ ಸಹ ಬರುತ್ತಾ ಇತ್ತು ನಿಧಾನವಾಗಿ. ಮತ್ತೊಂದು ಕೊನೆಗೆ ಹೋಗಿ ಸೇತುವೆ ಬಿಟ್ಟು ಕೆಳಗಿಳಿದರು. ಸೇತುವೆ ಪುನಃ ಮೇಲೆ ಉದ್ದಕ್ಕೆ ಎದ್ದಿತು. ನಂತರ ಮತ್ತೊಂದು ಬದಿಗೆ ನೆಲದ ಮೇಲೆ ಒರಗಿತು. ಅಕ್ಷಯ್ಗೆ ತೀರಾ ಅಚ್ಚರಿಯಾಗಿತ್ತು. ಇಷ್ಟು ದೊಡ್ಡ ಕಂಬದ ಸೇತುವೆಯನ್ನು ಬೇಕು ಎಂದಾಗ ಬಳಸುವಂತೆ ನಿರ್ಮಿಸಿದ್ದಾರೆ. ಅದನ್ನು ಮೇಲೇರಿಸಲು ಇಳಿಸಲು ಬಹುಶಃ ಲಿಫ್ಟ್ನ ರೀತಿ ಯಾವುದೋ ತಂತ್ರಜ್ಞಾನ ಬಳಸಿದ್ದಾರೆ, ಭೌತವಿಜ್ಞಾನದ ಸನ್ನೆಯ ನಿಯಮಗಳಂತೆ. ಆದರೆ ನಾವು ಬರುವ ಸಮಯಕ್ಕೆ ಸರಿಯಾಗಿ ಸೇತುವೆ ಕೆಲಸ ಮಾಡಿತು ಅನ್ನುವಾಗ ನಾವು ಒಳಬರುವುದನ್ನು ಯಾರೋ ಗಮನಿಸುತ್ತಾ ಇದ್ದಾರೆ, ಅಥವಾ ಎಂಥದೋ ಒಂದು ವ್ಯವಸ್ಥೆ ಇದೆ. ಅಕ್ಷಯ್ ಈಗ ನದಿಯ ಮತ್ತೊಂದು ಪಕ್ಕದಲ್ಲಿ ನಡೆಯುತ್ತಾ ಇದ್ದ. ಈಗ ಕಣಿವೆಯ ಕೆಳಮುಖವಾಗಿ. ಅವನಿಗೆ ತೀರಾ ಆಶ್ಚರ್ಯ ಆಗುವಂತೆ ದುತ್ತನೆ ಅವನ ಎದುರಿಗೆ ಲೋಕವೊಂದು ತೆರೆದುಕೊಂಡಿತು. ಮನುಷ್ಯ ನಿರ್ಮಿತವೇನೋ ಎನ್ನುವಂತೆ ಕಾಣುವ ಒಂದಿಷ್ಟು ಕಲ್ಲಿನ ರಚನೆಗಳು ದೂರಕ್ಕೂ ಕಾಣಿಸಿತು. ಬಹುಶಃ ಕಲ್ಲಿನ ಕೆಳಗೆ ಒಳಗೆ ಭವನಗಳ ನಿರ್ಮಾಣ ಆಗಿದೆ. ಮೇಲಿನಿಂದ ನೋಡುವಾಗ ಮಾತ್ರ ಏನೂ ಗೋಚರಿಸದು. ಕೆಲವು ಪ್ರಕೃತಿ ನಿರ್ಮಿತ ಇರಬಹುದು ಎನ್ನುವಂತೆ ಕಾಣುವುದು. ಆದರೆ ಇಲ್ಲಿಯವರೆಗೂ ಯಾವ ವ್ಯಕ್ತಿಯೂ ಎದುರಿಗೆ ಬರಲಿಲ್ಲ.
ಏತಿ ನಿಧಾನವಾಗಿ ಅವನನ್ನು ಒಂದು ಕಲ್ಲಿನ ರಚನೆಯ ವಿಶಾಲ ಆವರಣದ ಒಳಗೆ ಕರೆದೊಯ್ಯಿತು. ಅದು ಕಲ್ಲಿನಲ್ಲಿ ಕೊರೆದು ನಿರ್ಮಿಸಿದ ಗುಹೆಗಳ ರೀತಿ, ಆದರೆ ಒಳಗೆ ಹೋದರೆ ಅದು ಗುಹೆಯಂತೆ ಇರದೆ ವಿಶಾಲವಾದ ಕಟ್ಟಡವಾಗಿತ್ತು. ಒಳಗೆ ಹೋದಾಗ ಗಮನಿಸಿದ, ಅಲ್ಲಿ ವ್ಯಕ್ತಿಯೊಬ್ಬರು ಕುಳಿತಿದ್ದರು, ಬಿಳಿ ಕಲ್ಲಿನ ಸೋಪಾನದ ಮೇಲೆ. ಬಹುಶಃ ಅಮೃತಶಿಲೆ ಇರಬಹುದೇನೋ. ಅವರ ಎದುರಿಗೆ ಮತ್ತೊಂದು ಅಂತಹುದೇ ಶಿಲಾ ಆಸನ ಇದ್ದಿತು. ಸುತ್ತಲ ವಾತಾವರಣ ನಿರ್ಮಲವಾಗಿತ್ತು. ಅದು ಚಳಿಯೂ ಅಲ್ಲ, ಸೆಕೆಯೂ ಅಲ್ಲ ಅನ್ನುವ ಹಿತಕರವಾದ ವಾತಾವರಣ. ಸುತ್ತಲಿನ ಕಂಬಗಳಿಗೆ ಹಬ್ಬಿದ ಲತಾಕುಂಚ, ನಡುವಿನಲ್ಲಿ ನೀರಿನ ಸರೋವರ. ನೀರಿನ ಬಣ್ಣ ಶುದ್ಧ ಸ್ಫಟಿಕದಂತೆ. ನೀರು ನಿಂತಿದ್ದರೂ ಅದರ ತಳದ ಕಲ್ಲುಗಳು ಸಹ ಸ್ಪಷ್ಟವಾಗಿ ಕಾಣುತ್ತಾ ಇದ್ದವು. ಸೂರ್ಯನ ಬಿಸಿಲು ಒಳಗೆಲ್ಲ ಹಿತಕರವಾಗಿ ತುಂಬಿತ್ತು, ಆದರೆ ಅದರ ತೀಕ್ಷ್ಣತೆ ಮಾತ್ರ ಇಲ್ಲದೆ. ಅಲ್ಲಿ ಕುಳಿತಿದ್ದ ವ್ಯಕ್ತಿ ಅಕ್ಷಯನನ್ನು ನೋಡಿ ನಕ್ಕರು. ಅಕ್ಷಯ್ ಗಮನಿಸಿದ. ಸುಮಾರು 28-30 ವರ್ಷ ಇರಬಹುದು ಅವರಿಗೆ. ಶುಭ್ರ ಬಿಳಿಯ ವಸ್ತ್ರ ಧರಿಸಿದ್ದರು. ಮುಖದಲ್ಲಿ ನೆಲೆಸಿದ್ದ ಶಾಂತಿ ಗಮನ ಸೆಳೆಯುವಂತೆ ಇದ್ದಿತು. ಕುಳಿತುಕೊಳ್ಳಿ ಎನ್ನುವಂತೆ ನೋಡಿದರು. ಅಕ್ಷಯ್ನನ್ನು ಕರೆದುಕೊಂಡು ಬಂದಿದ್ದ ಏತಿ ಈಗ ಅಕ್ಷಯ್ನತ್ತ ತಿರುಗಿ ಸ್ಪಷ್ಟವಾಗಿ ಹೇಳಿತು, ಇಲ್ಲಿ ಕುಳಿತುಕೊಳ್ಳಿ, ನಿಮಗೆ ಇವರು ಎಲ್ಲ ವಿವರಿಸುವರು. ಈಗ ಅಕ್ಷಯ್ ಆಶ್ಚರ್ಯಚಕಿತನಾದ. ಇಲ್ಲಿಯವರೆಗೂ ತನ್ನ ಜೊತೆ ಬಂದ ಏತಿ ಸ್ಪಷ್ಟವಾಗಿ ಮಾತನಾಡುತ್ತಾ ಇದೆ, ಅದು ತನಗೆ ಅರ್ಥವಾಗುವ ಭಾಷೆ ಕನ್ನಡದಲ್ಲಿ. ಇಲ್ಲಿಯವರೆಗೂ ತಾನು ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ, ಅದಕ್ಕೆ ಮಾತನಾಡಲು ಗೊತ್ತಿಲ್ಲ ಎಂದೇ ಭಾವಿಸಿದ್ದೆ. ಅಕ್ಷಯ್ ತೀರಾ ಆಶ್ಚರ್ಯದಿಂದ ಏತಿಯ ಮುಖ ನೋಡಿದ. ಅದು ಸ್ವಲ್ಪ ನಗು ಮುಖ ಮಾಡಿತು. ನನ್ನನ್ನು ಕರೆತಂದು ಮಾಡಿದ ಉಪಕಾರಕ್ಕೆ ವಂದನೆಗಳು ದಾದಾ ಎಂದ ಅಕ್ಷಯ್. ಏತಿ ಅಕ್ಷಯನಿಗೆ ವಂದಿಸಿ ಅಲ್ಲಿಂದ ಹೊರಟು ಹೋಯಿತು. ಅವನ ಹೆಸರು ಬಲ್ಲಭ್, ತುಂಬಾ ಒಳ್ಳೆಯವನು. ಎದುರುಗಿದ್ದ ವ್ಯಕ್ತಿ ನಗುತ್ತಾ ಹೇಳಿದರು. ನಂತರ ಅಕ್ಷಯ್ ಕಡೆ ತಿರುಗಿ, ಕುಳಿತುಕೋ ಅಕ್ಷಯ್ ಎಂದರು. ಅಕ್ಷಯ್ ತುಸು ಅಚ್ಚರಿಯೊಡನೆ ಮಾತನಾಡಿದ. ದಾದಾಗೆ ಮಾತು ಬರುವುದಿಲ್ಲ ಎಂದೇ ನಾನು ಭಾವಿಸಿದ್ದೆ. ದಾರಿಯ ಉದ್ದಕ್ಕೂ ಅವನು ಅದರ ಸುಳಿವು ಸಹ ನನಗೆ ಕೊಡಲಿಲ್ಲ. ಮಾತನಾಡುತ್ತಲೇ ಯೋಚಿಸುತ್ತಿದ್ದ ಅಕ್ಷಯ್, ಇಲ್ಲ, ನಾನು ಪೆದ್ದನಂತೆ ವರ್ತಿಸಿದೆ. ಅಬಾ ಹೇಳಿದ, ನಾನು ಇವರೊಡನೆ 2-3 ಸಲ ಭೇಟಿ ಮಾಡಿರುವೆ, ಸೂಚನೆ ದೊರೆತಿದೆ ಎಂದು. ನಾನು ಮಾತ್ರ ಇವರನ್ನು ಏತಿ ಎಂದು ನಿರ್ಲಕ್ಷ್ಯ ಮಾಡಿದೆ. ಓಹೋ, ಅವನಿಗೆ ದಾದಾ ಎಂದು ಹೆಸರಿಟ್ಟಿರಾ? ಒಳ್ಳೆದಾಯಿತು. ಬಲ್ಲಭ್ ಅವನ ನಾಮಧೇಯ. ಹೇಗಿತ್ತು ಪಯಣ? ಆತ ಹೇಳಿದರು. ತುಂಬ ಒಳ್ಳೆಯ ಜಾಗ. ಇಲ್ಲಿ ನಡೆಯುವುದು ಆಸಕ್ತಿಕರ, ಹಾಗಾಗಿ ಆಯಾಸ ಎನ್ನಿಸಲಿಲ್ಲ. ಆದರೆ ಅಚ್ಚರಿಗಳು ಜಾಸ್ತಿ. ಅಕ್ಷಯನ ಮಾತಿಗೆ ಅವರು ಮತ್ತೆ ತುಸು ನಕ್ಕರು. ನಿಮ್ಮನ್ನು ನಾನು ಏನೆಂದು ಕರೆಯಬಹುದು ತಿಳಿಯುತ್ತಿಲ್ಲ, ಅಕ್ಷಯ್ ಹೇಳಿದ. ಮನದಲ್ಲೇ ಅಂದುಕೊಂಡ, ನನ್ನನ್ನು ಇವರು ಏಕವಚನದಲ್ಲೇ ಕರೆಯುತ್ತಾ ಇದ್ದಾರೆ, ನಾನು ಹಾಗೆ ಕರೆಯಬಹುದೇ? ನನ್ನ ಪೂರ್ತಿ ಹೆಸರು ವಾಸುದೇವಮೂರ್ತಿ. ನೀನು ಬೇಕಿದ್ದಲ್ಲಿ ವಾಸು ಎನ್ನಬಹುದು, ಅಥವಾ ನಿನಗೆ ಹೇಗೆ ಕರೆಯಲು ಅನುಕೂಲ ಅನ್ನಿಸುತ್ತದೆ ಹಾಗೆ ಕರೆಯಬಹುದು. ಇಲ್ಲಿ ಯಾವ ನಿರ್ಬಂಧಗಳೂ ಇಲ್ಲ. ವಾಸುದೇವಮೂರ್ತಿ ಈ ಹೆಸರನ್ನು ಎಲ್ಲಿಯೋ ಕೇಳಿದ ನೆನಪು ಅವನಿಗೆ ಬಂದಿತು. ಆದರೆ ತಕ್ಷಣಕ್ಕೆ ಹೊಳೆಯಲಿಲ್ಲ. ಅವರು ಎಂದರೆ ವಾಸು ಪುನಃ ಮಾತನಾಡಿದರು. ನಿನ್ನ ದೇಹಸ್ಥಿತಿ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು, ಹಾಗೆ ಆಹಾರ ಪದ್ಧತಿಗೆ. ಅದೆಲ್ಲ ನಿಧಾನವಾಗಿ ಆಗುವುದಂತೆ. ಈಗ ಸದ್ಯಕ್ಕೆ ಒಂದು ಪಕ್ಷಕಾಲ ನಿನಗೆ ಯಾವುದೇ ಆಹಾರ ಅಥವಾ ಮತ್ತೇನೂ ಇಲ್ಲ. ಅಕ್ಷಯ್ಗೆ ತೀರಾ ಗಾಬರಿ ಎನಿಸಿತು. ಅಲ್ಲ, ಇದೇನು ಇವರು ಹೇಳುತ್ತಾ ಇರುವುದು? ಒಂದು ಪಕ್ಷ ಎಂದರೆ 15 ದಿನ ಯಾವುದೇ ಆಹಾರ ಇಲ್ಲವೇ? ಅಂದರೆ ಏನರ್ಥ? ಅಂದರೆ 15 ದಿನವೇ? ಕೇಳಿದ ಕೊಂಚ ಆತಂಕದ ಧ್ವನಿಯಲ್ಲಿ. ಅವರ ಮುಖದಲ್ಲಿ ಮತ್ತೊಮ್ಮೆ ನಗು. ಅದರಲ್ಲಿ ಆತಂಕ ಅಥವಾ ಗಾಬರಿ ಏನಿಲ್ಲ. ಅಷ್ಟು ದಿನ ಆಹಾರ ನಿಷೇಧದಲ್ಲಿದ್ದರೂ ನಿನಗೆ ಯಾವುದೇ ಆಯಾಸ ಅನ್ನಿಸುವುದಿಲ್ಲ. ಇಲ್ಲಿನ ವಾತಾವರಣದ ಕಾರಣ ದೇಹ ಶಾಂತವಾಗಿಯೇ ಇರುತ್ತದೆ. ಇವತ್ತೊಂದು ದಿನ ಪೂರ್ತಿ ಉಪವಾಸ ಅಷ್ಟೆ. ನಂತರ ನಾಳೆಯಿಂದ ಜಲಧಾರಣೆ ಕ್ರಿಯೆ. ನೀನು ಎಷ್ಟು ಬೇಕಿದ್ದರೂ ನೀರು ಕುಡಿಯಬಹುದು. ದೇಹ ಆಗ ಜಲಶುದ್ಧೀಕರಣ ಕ್ರಿಯೆಯಿಂದ ಸ್ವಚ್ಛವಾಗುತ್ತದೆ. ನಂತರ ಮತ್ತೆ ನಿರ್ಧರಿಸೋಣ. ಅಕ್ಷಯ್ಗೆ ಅನ್ನಿಸಿತು, ಇದೇನು ಯಾವುದೋ ದೇಹ ಪರೀಕ್ಷಾ ಕೇಂದ್ರದ ರೀತಿ ಇದೆಯಲ್ಲ ಈ ಜಾಗ. ವಾಸು ಮತ್ತೆ ಹೇಳಿದರು, ಯಾವುದನ್ನು ಜಾಸ್ತಿ ಯೋಚಿಸಬೇಡ, ಎಲ್ಲವೂ ಸರಿಯಾಗುತ್ತದೆ. ಯಾವ ತೊಂದರೆ ಸಹ ಇಲ್ಲ. 3 ದಿನ ಕಳೆದ ನಂತರ ಇಲ್ಲಿರುವ ಹಲವರ ಜೊತೆ ನಿನ್ನ ಭೇಟಿ ಸಾಧ್ಯವಾಗಬಹುದು. ನೀನು ಯಾವುದಕ್ಕೂ ಸಂಕೋಚ ಮಾಡಿಕೊಳ್ಳಬೇಡ, ಗೊಂದಲಗಳೂ ಬೇಡ. ನಿನಗೆ ಬೇಕಿದ್ದರೆ ಕೆಲವು ಪ್ರಶ್ನೆ ಕೇಳಿ ಅನುಮಾನ ಪರಿಹರಿಸಿಕೊಳ್ಳಬಹುದು. ಅಕ್ಷಯ್ ಕೇಳಿದ. ಹೊರಗಿನ ಪ್ರಪಂಚ ಹಲವು ಹೆಸರಿನಿಂದ ಈ ಕಣಿವೆಯನ್ನು ಕರೆಯುವರು.
ಮೊದಲಿಗೆ ಇಂತಹ ಒಂದು ಕಣಿವೆ ಇದೆ ಎನ್ನುವ ಸತ್ಯ ಯಾರಿಗೂ ಗೊತ್ತಿಲ್ಲ. ನೀವು ಈ ಪ್ರಪಂಚವನ್ನು ಏನೆಂದು ಕರೆಯುವಿರಿ? ವಾಸು ಹೇಳಿದರು. ಅನಂತ. ಅನಂತ್ ಎನ್ನುವ ಹೆಸರು ಇಲ್ಲಿ ಎಲ್ಲರಿಗೂ ಪ್ರಿಯ. ಅಕ್ಷಯ್ ಕೇಳಿದ. ಇಲ್ಲಿ ಇರುವವರಿಗೆ ಸಾವೇ ಇಲ್ಲ ಎನ್ನುವರು, ಅದು ನಿಜವೇ? ಅಮರರು ಇರುವ ಜಾಗವೇ ಇದು? ವಾಸು ಹೇಳಿದರು. ನಿಜ. ಆ ಪದ ಇಲ್ಲಿ ನಿಷಿದ್ಧ. ಹಾಗೆ ನೀನು ಸಹ ಮತ್ತೊಮ್ಮೆ ಆ ಪದ ಇಲ್ಲಿ ಬಳಸಬೇಡ. ಅಕ್ಷಯ್ಗೆ ಅರ್ಥವಾಗಿತ್ತು. ಇಲ್ಲಿರುವವರು ಅಮರರು. ಆದರೆ ಹೇಗೆ ಸಾಧ್ಯ? ಮನುಷ್ಯರಾಗಿ ಹುಟ್ಟಿದವರು ಸಾವನ್ನು ಗೆಲ್ಲಲು ಸಾಧ್ಯವೇ? ಈಗ ನಾನು ಇಲ್ಲಿ ಪ್ರವೇಶ ಮಾಡಿರುವೆ ಅಂದರೆ ನಾನು ಸಹ ಅಮರ ಆಗುವೆನಾ? ನನಗೆ ಎಂದಿಗೂ ಸಾವೇ ಬರುವುದಿಲ್ಲವೇ? ಇದ್ಯಾವ ಮಾಯಾಲೋಕದಲ್ಲಿ ನಾನು ಬಂದೆ? ವಾಸು ಹೇಳಿದರು. ಯಾವುದನ್ನು ಹೆಚ್ಚು ಯೋಚಿಸಬೇಡ, ಇನ್ನೇನು ಕೇಳುವುದಿದೆ? ಅಕ್ಷಯ್ ಕೇಳಿದ. ನಾನು ಬರುವಾಗ ಕೈಲಾಸ ಪರ್ವತ ಹಾಗೂ ಸಾಲನ್ನು ಗಮನಿಸಿದ್ದೆ. ಹಾಗಾದರೆ ಇದು ಹಿಮಾಲಯದ ಪರ್ವತಗಳ ಸಾಲಿನಲ್ಲೇ, ಕಣಿವೆಗಳಲ್ಲೇ ಈ ಲೋಕವಿದೆ. ಹಾಗಿರಲು ಹೊರಗಿನ ಜನರಿಗೆ ಏಕೆ ಕಾಣುವುದಿಲ್ಲ? ವಾಸು ನಗುತ್ತಿದ್ದರು. ನಿಧಾನವಾಗಿ ತಿಳಿಯಬೇಕಾದ ವಿಷಯಗಳನ್ನೆಲ್ಲ ಒಳಗೆ ಬಂದ ತಕ್ಷಣ ಕೇಳುತ್ತಾ ಇರುವೆಯಲ್ಲ. ಇರಲಿ, ಅದು ನಿನಗೆ ಅರ್ಥವಾಗುವಂತೆ ತಿಳಿಸಲು ಯತ್ನಿಸುವೆ. ನೀನು ಎಲ್ಲಿಯಾದರೂ ಕೆಲವು ಚಿತ್ರ ಅಥವಾ ವರ್ಣಚಿತ್ರ ಗಮನಿಸಿರಬಹುದು. ಎದುರಿಗೆ ನೋಡಲು ಒಂದು ಚಿತ್ರ, ಪಕ್ಕದಿಂದ ನೋಡುವಾಗ ಮತ್ತೊಂದು ಚಿತ್ರ ಕಾಣುತ್ತದೆ. ಗಮನಿಸಿದ್ದೀಯಾ? ಅಕ್ಷಯ್ ಹೇಳಿದ. ನಿಜ, ಒಮ್ಮೆ ನೋಡಿರುವೆ. ಒಂದೇ ಚಿತ್ರ ಎದುರಿನಿಂದ ಶ್ರೀರಾಮಕೃಷ್ಣ ಪರಮಹಂಸ ಕಂಡರೆ, ಒಂದು ಪಕ್ಕದಿಂದ ವಿವೇಕಾನಂದ ಕಾಣುವರು, ಮತ್ತೊಂದು ಪಕ್ಕದಿಂದ ಶಾರದಾ ಮಾತೆ ಕಾಣುವರು. ಅಂತಹ ರಚನೆ ಬಹಳ ಕಷ್ಟ. ವಾಸುದೇವ ಈಗ ಹೇಳಿದರು. ನೋಡಿದೆಯಾ? ಅದು ಒಂದು ಚಿತ್ರದ ವರ್ಣನೆ ಆಯಿತು. ಅದು ಮನುಷ್ಯ ಮಾಡಿರುವಂಥದ್ದು. ಈಗ ಅರ್ಥ ಮಾಡಿಕೊಳ್ಳಬೇಕು. ಈ ಕಣಿವೆಯ ರಚನೆಯೇ ಹಾಗೆ ಆಗಿದೆ. ಅಂದರೆ ಒಳಗೆ ಓಡಾಡುವಾಗ ನಮಗೆ ಕಾಣುವ ಹಾಗೆ ಹೊರಗಿನ ನೋಡುಗರಿಗೆ ಕಾಣುವುದಿಲ್ಲ. ಇದರ ರಚನೆಯೇ ಆಗಿದೆ. ಪ್ರಕೃತಿಯೇ ಈ ಕಣಿವೆಯನ್ನು ಹಾಗೆ ರಚಿಸಿದೆ. ಇಲ್ಲಿ ವಾಸಸ್ಥಳಗಳಾಗಲಿ ಇತರೆ ಮನುಷ್ಯ ನಿರ್ಮಿತ ರಚನೆಗಳಲ್ಲಿ ಪ್ರಕೃತಿಯ ಈ ವಿನ್ಯಾಸ ಕೆಡದಂತೆ ಎಚ್ಚರವಹಿಸಲಾಗಿದೆ. ಹಾಗಾಗಿ ಹೊರಗಿನ ಪ್ರಪಂಚಕ್ಕೆ ಈ ಕಣಿವೆ ಇರುವ ರೀತಿ ಗೋಚರಿಸುವುದಿಲ್ಲ. ಆಧುನಿಕ ಉಪಗ್ರಹಗಳಾಗಲಿ ಮತ್ತೇನೇ ಆಗಲಿ ಈ ಪ್ರಪಂಚವನ್ನು ಗುರುತಿಸಲಾರವು. ಹಾಗೆ ಆ ಕಣಿವೆಯನ್ನು ಪ್ರವೇಶಿಸಲು ಮಾರ್ಗಗಳು ಸಹ ಇಲ್ಲ. ಹೂವಿನ ಕಣಿವೆ ಮೂಲಕ, ಕಿರಾತಕರು ಇರುವ ಆ ಹಳ್ಳಿ ಮೂಲಕವಷ್ಟೇ ಈ ಪ್ರದೇಶಕ್ಕೆ ಪ್ರವೇಶ ಸಾಧ್ಯ. ಹಾಗಾಗಿ ಹೊರಗಿನ ಪ್ರಪಂಚಕ್ಕೆ ಸಂಪರ್ಕವಿಲ್ಲ. ಅಕ್ಷಯ್ನಲ್ಲಿ 10 ಪ್ರಶ್ನೆಗಳು ಒಟ್ಟಿಗೆ ಕಾಡುತ್ತಾ ಇದ್ದವು. ಆದರೆ ಎಲ್ಲವನ್ನು ಒಟ್ಟಿಗೆ ಕೇಳಲಾರ.